ಈ ವಿಡಿಯೋದಲ್ಲಿ ಬೆಳಗಿನ ಉಪಹಾರಕ್ಕೆ ತುಂಬಾ ಕ್ವಿಕ್ ಆಗಿ ಮಾಡುವಂತ ಅವಲಕ್ಕಿ ಒಗ್ಗರಣೆಯ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇವೆ. ಈ ರೆಸಿಪಿ ನಮ್ಮ ಮನೆಯಲ್ಲಿ ಯಾವ ರೀತಿ ಅವಲಕ್ಕಿ ಒಗ್ಗರಣೆ ಮಾಡಲಾಗುತ್ತದೆ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡ್ತೇನೆ. ಈಗ ಇದರ ವಿಧಾನವನ್ನು ನೋಡೋಣ. ಅವಲಕ್ಕಿ ಒಗ್ಗರಣೆಯನ್ನು ಮಾಡಲಿಕ್ಕೆ ನಾವೊಂದು ಮಸಾಲೆ ಪುಡಿಯನ್ನು ಮೊದಲಿಗೆ ತಯಾರಿಸಿಕೊಳ್ಬೇಕು. ಅದಕ್ಕೋಸ್ಕರ ಒಂದು ಪ್ಯಾನ್ ನಲ್ಲಿ 2 ಟೀ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡಿದ್ದೇನೆ. 4 ರಿಂದ 5 ಬ್ಯಾಡಗೆ ಒಣಮೆಣಸನ್ನು ಹುರಿದುಕೊಳ್ಳಿ. ನಿಮಗೆ ಜಾಸ್ತಿ ಖಾರ ಇಷ್ಟ ಇಲ್ಲ ಅಂದ್ರೆ 3 ಬ್ಯಾಡಗೆ ಒಣಮೆಣಸು ಹಾಕಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಬೇಕು. ಇದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಹುರಿದುಕೊಳ್ಳೋಣ. ಲೆಕ್ಕ ಮಾಡಿಕೊಂಡು 6 ರಿಂದ 7 ಮೆಂತೆ ಕಾಳುಗಳನ್ನು ಹಾಕಿ ಪ್ರತಿಯೊಂದು ಸಾಮಗ್ರಿಗಳನ್ನು ಹಾಕಿದ ನಂತರ ಒಂದು 5 ಸೆಕೆಂಡ್ ಹುರಿದುಕೊಂಡ್ರೆ ಸಾಕು. ಈಗ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ತಿದ್ದೇನೆ. 1/4 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಬೇಕು. 3 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕಿ ಆಲ್ಮೋಸ್ಟ್ ಎಲ್ಲ ಸಾಮಗ್ರಿಗಳನ್ನು ಹಾಕಿಕೊಂಡಿದ್ದಾಯ್ತು. ಈಗ ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರಿಬೇಕು. ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಇದನ್ನು ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಹುರಿದ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಬೇಕು. ಈಗ ಇವುಗಳನ್ನು ಆದಷ್ಟು ಫೈನ್ ಪೌಡರ್ ಆಗಿ ಮಾಡಿಕೊಳ್ಳಿ. ಈ ಮಸಾಲೆ ಪುಡಿ ತುಂಬಾ ಒಳ್ಳೆಯ ಘಮದಿಂದ ಕೂಡಿರ್ತದೆ. ಅವಲಕ್ಕಿ ಒಗ್ಗರಣೆ ಅಷ್ಟೊಂದು ರುಚಿಯಾಗಿರ್ಲಿಕ್ಕೆ ಈ ಪೌಡ್ರೇ ಒಂದು ರೀಸನ್. ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ ಒಂದು ದೊಡ್ಡ ತೆಂಗಿನಕಾಯಿಯ 1 ಹೋಳನ್ನು ತುರಿದುಕೊಂಡು ಹಾಕಿ ಇದರ ಜೊತೆಗೆ ನಾವು ಪುಡಿ ಮಾಡಿಕೊಂಡ ಮಸಾಲೆಯನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪುಡಿಯನ್ನು ಹಾಕಿ ಈಗ ಇವುಗಳೆಲ್ಲವನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ. ಬೆರೆಸಿಕೊಳ್ಳುವಾಗ ಸ್ವಲ್ಪ ಲೈಟ್ ಆಗಿ ಒತ್ತಿಕೊಂಡು ಬೆರೆಸಿಕೊಳ್ಳಿ. ಆಗ ತೆಂಗಿನಕಾಯಿಯಿಂದ ಮಾಯಿಶ್ಚರ್ ಬಿಡ್ತದೆ. ಇದಕ್ಕೆ ತೆಳುವಾದ ಪೇಪರ್ ಅವಲಕ್ಕಿಯನ್ನು ಹಾಕಬೇಕು. ಸ್ವಲ್ಪ ಸ್ವಲ್ಪ ಅವಲಕ್ಕಿಯನ್ನು ಹಾಕಿಕೊಂಡು ಗಟ್ಟಿಯಾಗಿ ಒತ್ತಿಕೊಳ್ಳುತ್ತಾ ಬೆರೆಸಿಕೊಳ್ಳಿ. ಇದಕ್ಕೆ ಅವಲಕ್ಕಿ ಎಷ್ಟು ಹಿಡಿತದೋ ಅಷ್ಟು ಅವಲಕ್ಕಿಯನ್ನು ಹಾಕಿಕೊಂಡು ಕಲಿಸಿಕೊಳ್ಳಿ. ಅಂದಹಾಗೆ ನೀವು ಜಾಸ್ತಿ ಕಾಯಿ ತುರಿಯನ್ನು ಹಾಕಿದಷ್ಟು ಈ ಅವಲಕ್ಕಿ ತುಂಬಾ ಸಾಫ್ಟ್ ಆಗಿ ಬರ್ತದೆ. ಇವುಗಳನ್ನು ಚೆನ್ನಾಗಿ ಬೆರೆಸಿಕೊಂಡ ನಂತರ ಇದಕ್ಕೆ ಒಗ್ಗರಣೆ ಕೊಡೋದೊಂದು ಬಾಕಿ ಇರ್ತದೆ. ನಾನಿಲ್ಲಿ ಒಗ್ಗರಣೆಯನ್ನು ಕೊಡ್ಲಿಕ್ಕೆ ಒಂದು ಸಣ್ಣ ಪ್ಯಾನ್ ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ. ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡ್ಕೊಂಡು ಹಾಕಿ ಈಗ ಈ ಒಗ್ಗರಣೆಯನ್ನು ಅವಲಕ್ಕಿಯ ಮೇಲೆ ಹಾಕಿಕೊಂಡು ಚೆನ್ನಾಗಿ ಬೆರೆಸಿಕೊಳ್ಳಿ. ಬೆಳಗಿನ ಉಪಹಾರಕ್ಕೆ ಇದನ್ನು ಕೇವಲ 15 ನಿಮಿಷದಲ್ಲಿ ತಯಾರಿಸಿಕೊಳ್ಳಬಹುದು. ಹಾಗೇನೆ ಉಪವಾಸದ ಸಮಯದಲ್ಲೂ ನೀವು ಇದನ್ನು ಮಾಡಿಕೊಂಡು ತಿನ್ಬಹುದು. ಇದನ್ನು ಸರ್ವ್ ಮಾಡುವಾಗ ಬದಿಯಲ್ಲಿ ಸ್ವಲ್ಪ ಸೇವನ್ನು ಹಾಕಬಹುದು. ಕೆಲವರು ಮೊಸರಿನ ಜೊತೆಗೆ ಇದನ್ನು ತಿಂತಾರೆ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾವು ಪುನಃ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.